ಅವ್ರು ಹೇಳಿದ್ರು ಏನ್ರಿ ಅದು? ಹಾಲು ಸರ್ಗರು ಹನುಮಂತ ಸರ್ಗ ಒಂದ್ ಎರಡು ಮಾತು ಕೇಳಂದ್ರೆ ಕೇಳ್ತೀನಿ ಅಂತೇಳಿ ಕಮಿಟಿ ಅವ್ರ ಒಪ್ಪಿಗೆ ತಗೊಂಡು ನಮಗೊಂದು ಎರಡು ಮಾತು ಕೇಳಿದ್ರು. ಏನಂತ ಕೇಳಿದ್ರಿಪ್ಪ? ಎರಡು ಪ್ರಶ್ನೆಗಳನ್ನ. ಆ ಮಾಲಿಂಗರಾಯನ ಮಟ್ಟ ಮನಿ ಒಳಗ ಹೌದು ಶಿವನ ಸಲಗರ ಗೂಳಿ, ಹೌದು ಹೌದು, ಸೋಮರಾಯ ತುಕ್ಕಪ್ರಾಯ ಕಿಲ್ಲಾರಗಳನ್ನ ಕಾಯುವಾಗ ಸೋಮರಾಯ ಮಂಡಿ ಮಾಸ ಅಂತೇಳಿ ಮನಿ ಒಳಗ ಮಲ್ಕೊಂಡಿದ್ದ. ಹೌದು, ತುಕ್ಕಪ್ರಾಯನನ್ನ ಬ್ಯಾರ ಸಂಚಾಕ ಹೊಡಿಬೇಕಂತ ಹೇಳಿ ಕಾಯ್ಕೊಂಡು ಕುಂತಿದ್ರು. ಹೌದು, ಅವಾಗ ತುಕ್ಕಪ್ರಾಯನನ್ನ ಬ್ಯಾಡರ ಮುತ್ತಿಗೆ ಹಾಕಿದ ಪ್ರಸಂಗದೊಳಗ ಶಿವನ ಸಲಗರ ಗೂಳಿ ಹೋಗಿ ಕಾಲಿ ಕೆದರಿ ನೆರಿ ಹೊಡೆದ. ಹೌದು, ಅಮೋಘಸಿದ್ದನ ಮಟ್ಟ ಮನಿ ಒಳಗ ಡೋಣದ ಮಾಧುಲಿಂಗನ ಜಡದಾರ ಗೂಳಿ ಕಾಲಿ ಕೆದರಿ ನೆರಿ ಹೊಡೆದ. ಹೌದು, ಇವು ಎರಡು ಗೂಳಿ ಬಿಟ್ಟ ಅಮೋಘಸಿದ್ದನ ಮಟ್ಟ ಮನಿ ಒಳಗ ಇನ್ನೊಬ್ಬಂದು ಇವ್ರು ಗೂಳಿ ಕಾಲು ಕೆದರದ ಯಾವ ಸಿದ್ದನ ಗೂಳಿ ಅಂತ ಕೇಳ್ಯಾರಲ್ರಿ? ಹಿಂಗೆ ಕೇಳ್ಯಾರ. ಹೌದು, ಹಿಂಗೆ ಕೇಳ್ಯಾರ. ಯಾವ ಸಿದ್ದನ ಗೂಳಿ ಕಾಲು ಕೆದರದ, ಎಲ್ಲಿ ಕೆದರದ? ಇದು ನಿಮಗೇನು ಬಾಯ್ತೋಡಿ ಅಲ್ಲ, ನಮಗ ಸಿಕ್ಕ ಪ್ರಕಾರ ನಮ್ಮ ಸಿದ್ಧಾರ್ಥಿ ಒಳಗ ಇನ್ನೊಂದ ಕಾಲು ಕೆದರಿದ ಗೂಳಿ ಯಾರ್ದಪ್ಪ ಅಂತಂದ್ರ ಅದು ಮೈಲಾರಟ್ಟಿಯನ್ನ ಮುರಿದು ಹಣ್ಣ ಬೇವರಿಗೆ ಮಾಡುವಂತ ಪ್ರಸಂಗದೊಳಗ ಅವದೊಂದು ಸಿದ್ಧ ಗೂಳಿ ಮ್ಯಾಲ ಕುಂತ ಕಂಟಳೆ ಗೂಳಿ ಮ್ಯಾಲ ಎಲ್ಲಾ ಸಾಮಗ್ರಿಗಳನ್ನು ಕಟ್ಕೊಂಡು ಹೊಂಟಿದ್ದ. ಎಲ್ಲಿ ಗೂಳಿ ಕಾಲಿ ಕೆದರಿ ಡರಿ ಹೊಡಿತೈತ್ಲ, ಹೌದು, ಅಲ್ಲಿ ನಿಮ್ಮ ಸಿದ್ಧಾಂತ ಆಗ್ತೈತಿ ಅಮೋಘ ಸಿದ್ಧ ಮುಕ್ತ ಹೇಳಿ ಕಳಿಸಿದ್ದ. ಹೌದು ಹೌದು, ಅದೇ ಪ್ರಕಾರ ಅವದೊಂದು ಸಿದ್ಧನ ಗೂಳಿ ಕಾಲಿ ಕೆದರಿ ಡರಿ ಹೊಡೆದತಿ. ಇದು ನೀವು ಕೇಳಿದ ಪ್ರಶ್ನೆ ಕೊಟ್ಟಿರ್ಬೋಲ್ಲ. ಇದು ನೀವು ಯಾರ ಗೂಳಿ ಎಲ್ಲಿ ಕಾಲಿ ಕೆದರದಂದ್ರ ಇದು ಬೀವರಿಗೆ ಊರೊಳಗ ಹೊಣ್ಣ ಬೀವರಿಗೆ ಅಂತಕ್ಕಂತ. ಯಾಕಂದ್ರ ಮೊದಲು ಇರ್ತಕ್ಕಂಥ ಮೈಲಾರ ಹಟ್ಟಿಯನ್ನ ಮುರಿದು ಮಣ್ಣು ಹಿಡಿದ್ರ ಚಿನ್ನ ಆಗ್ತದ, ಚಿನ್ನ ಅಂದ್ರ ಬಂಗಾರ ಹೊಣ್ಣ ಆಗ್ತದ. ಮೈಲಾರ ಹಟ್ಟಿಯನ್ನ ಮುರಿದು ಹೊಣ್ಣ ಬೀವರಿಗೆ ಮಾಡಿ ಅವಾಗ ಅವಧೂತ ಸಿದ್ಧನ ಗೂಳಿ ಕಾಲಿ ಕೆದರಿ ಡರಿ ಹೊಡೆದದ್ದು. ಇದು ಮತ್ತೆ ಅಲ್ಲ ಮಾಸ್ತರ, ನೀ ಹೇಳಿದ ತಪ್ಪದ. ನಮ್ದು ಹಿಂಗ ಬ್ಯಾರೆ ಆಯ್ತಂದ್ರ ನಿಮ್ಮದು ಏನಾರ ಇತ್ತಂದ್ರ ನಿಮಗ ಭಗವಂತ, ಯಾಕಂದ್ರ ವಿಷಯಗಳ ಕೆಲವೊಂದ್ ತರ ಬರ್ದಿರ್ತಾರ. ಸಾಕಷ್ಟು ಮಂದಿ ಸಿದ್ಧಿರುವುದು ವಿಷಯ ಇರ್ಬೋದು. ನಾನ್ ನಂದೇ ಕರೆಯೋದಪ್ಪ, ನಂದು ಒಪ್ಪಗಾಟ ಅನ್ನಂಗಿಲ್ಲ. ದೈವದ ನನಗೆ ಎಷ್ಟು ಸಿಕ್ಕದ ಕಮಿಟಿ ಅವ್ರು ನೋಡ್ಕೋರಿ ಲೇಖಬದ್ಧವಾಗಿ ನಾನು ಉತ್ತರ ತಂದು ಕೊಟ್ಟಿ. ಇನ್ನ ಇನ್ನೊಂದು ಮಾತು ಕೇಳಿದ್ರಿ, ಎರಡನೇ ಪ್ರಶ್ನೆ ಏನ್ ಕೇಳಿದ್ರಿಪ್ಪ? ಯೋಗಿನಾಥ ಅಮೋಘ ಸಿದ್ಧ ನೋಡ್ರಿ, ಯೋಗಿನಾಥ ಅಮೋಘ ಸಿದ್ಧಗ ಹಿಂದಿನ ಪೂರ್ವ ಜನ್ಮದ ಹೆಸರು ಏನಿತ್ತು? ಏನಂತ ಹೆಸರುವಾಸಿ ಆಗಿದ್ದ? ಹೌದು, ಯೋಗಿನಾಥ ಅಮೋಘ ಸಿದ್ಧ ಅನ್ನೋಕ್ಕಿಂತ ಮೊದಲ 7 ಯುಗಾಂತರ ಗುರುವಿಗೆ ಭಕ್ತಿ ಮಾಡಿದ. ಹೌದ್ರಿ ಸರ. ಆದ್ರ ಶಿವ ಪಾರ್ವತಿಯರ ಅಂಗೈದೊಳಗೆ ಕೈಲಾಸದೊಳಗೆ ಅವತಾರ ಮಾಡ್ಬೇಕಾದ್ರ ಅಂಬಋಷಿ ನಾಮ ಇತ್ತು. ಮೊದಲನೇದು ಯಾವ್ದಿದ್ರಿಪ್ಪ? ಅಂಬಋಷಿ ನಾಮ ಇತ್ತು. ಅಂಬಋಷಿ ನಾಮದಿಂದ ಅಷ್ಟೇ ಶಿವ ಪಾರ್ವತಿಯರ ಅಂಗೈದೊಳಗೆ ಪರಮಾತ್ಮನ ಗದ್ದಿಗೆ ಮೇಲೆ ಅವತಾರ ಮಾಡ್ಯಾನ. ಮುಂದೆ 7 ಯುಗಾಂತರ ಪರಮಾತ್ಮನ ಸೇವಾ ಮಾಡ್ಬೇಕಾರ ಪ್ರತಿ ಒಂದಕ್ಕೆ ತಾಯಿ ತಂದೆಗೆ ಜನ್ಮ ಮಾಡಿಲ್ಲ. ಒಂದಿನ ನಾಮ ಅಂದ್ರ ಹೆಸರು ಬದಲು ಮಾಡಿ ಗುರು ಸೇವಾ ಮಾಡ್ಯಾನ. ಹೌದ್ರಿಪ್ಪ. 7 ಯುಗಾಂತರ ಭಕ್ತಿ ಮಾಡಿ ಗುರು ಸೇವಾ ಮಾಡ್ಯಾನ. ಮೊದಲಿನ ಹೆಸರದಾಗ ಏನಂತೇಳಿ ಅವತಾರ ತಾಳ್ಯಾನಪ್ಪ ಅನ್ನೋದು ಅಂಬಋಷಿ ಅಂತಕ್ಕಂಥದ್ದು ನನಗ ಸಿಕ್ಕಿರ್ತಕ್ಕಂಥ ವಿಷಯ. ಇದು ಅಂಬಋಷಿ ಅಂತಕ್ಕಂಥ ನಾಮ ಯೋಗಿನಾದ ಅಮೋಘ ಸಿದ್ಧಿಗಿತ್ತು. ಮತ್ತೆ ಇದು ಅಲ್ಲರಿ ಬ್ಯಾರೆ ಹಿಂಗ ಐತಂತ ಏನಾರ ಇತ್ತಂದ್ರ ತಂದು ತೋರ್ಸ್ರಿ. ಯಾಕಂದ್ರೆ ನಮ್ಮ ಮಟ್ಟಮನಿ ಒಳಗೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಏನ್ರಿಪ್ಪ ಅದು? ಏನು ವಿಷಯ ಅದ, ಎಷ್ಟು ನಮ್ಮದು ಉತ್ತಾರ ಅದ ಅಷ್ಟೇ ಹೇಳುವುದ. 7 ಬಾರ್ ಉತ್ತಾರದಾಗಿದ್ದು. ಯೋಗಿನಾಥ ಅಮೋಘ ಸಿದ್ಧ ಅಂಬಋಷಿ, ದೌಮ್ಯ ಋಷಿ, ರೋಮ ಋಷಿ, ಗಣ ಋಷಿ, ಅಡಿಕೇಶಿ ಋಷಿ, ಓಂ ಋಷಿ, ಅಲಂಕೃತ ಯೋಗಿ ಋಷಿ. ಹಿಂಗ 7 ಅವತಾರ ಭಕ್ತಿ ಮಾಡ್ಯಾನ ಹೊರತಾಗಿ ನಾಮಗಳಟ್ಟ ಚೇಂಜ್ ಮಾಡ್ಯಾನ. ಜನನ ಆಗಿಲ್ಲ. ಹಂಗ ಜನಿಸಿ 7 ಅವತಾರ ತಾಯಿ ತಂದೆ ಶಿವ ಪಾರ್ವತಿಯರೇ ಅವ ಅಂಬಋಷಿಯಿಂದ ಜನಿಸಿ ಬಂದಾನ. ಅವನಿಗೆ ಇದೇ ನಾಮ ಅಂತೇಳಿ ನಮಗ ಗೊತ್ತಿದ್ದ ಮಟ್ಟಿಗೆ ನಾವು ಉತ್ತರ ಹೇಳಿದೀವಿ. ಮತ್ತೆ ಇದು ತಪ್ಪೈತೆ ಅಂದ್ರ ಗಪ್ ಕುಂಡಲ
ಅದನ್ನ ಮುಂದಿನ ಸಲ ಹೇಳ್ರಿ. ಹಾ ಹೇಳ್ರಿ. ಮತ್ತ ನಿಮಗೂ ಭಗವಂತ ಎಷ್ಟು ಬುದ್ಧಿ ಕೊಡೋಣ ಅಂತ ಕೇಳ್ರಿ. ಹೌದ್. ಯಾಕಂದ್ರ ಮತ್ ಮೊದಲೇ ಹೇಳಿ ನಾನು ಏನ್ರಿಪ್ಪ ಅದು? ಇವತ್ತು ಸತ್ಯ ಸಿದ್ಧರ ಸಿದ್ಧಾರ್ಥಿಗೆ ಬಂದೇವಂದ್ರ ಹೌದ್. ಮಾತ ಗಾತ ಆಗಬಾರ್ದು ಹೇಳಿ ನಾನು.